ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಯುದ್ಧ ಒಂದು ಸಲ ಕದನ ಘೋಷಣೆ ಆದರೆ ಅಷ್ಟು ಬೇಗನೆ ಮುಗಿಯೋದಿಲ್ಲ. ಇದ್ಯಾವ ಪುಟ್ಕೋಸಿ ದೇಶ ಅಂತ ಅಂದ್ಕೊಂಡ್ರೂ ಕೂಡ ಅದನ್ನು ಮುಗಿಸೋದು ಅಷ್ಟು ಈಸಿ ಅಂತೂ ಅಲ್ಲ. ಹಾಗೂ ಯುದ್ಧ ಶುರುವಾದಾಗ ಎಲ್ಲರೂ ಅಂದ್ಕೊಂಡಿದ್ದೇನು, ಇದೇನು ಮಹಾ 2 ದಿನದಲ್ಲಿ ಹೊಡೆದಾಕ್ಬಿಡ್ತಾರೆ ಅಂತ. ಆದರೆ ಏನಾಯಿತು? ಇವತ್ತಿಗೂ ಯುದ್ಧ ನಡೀತಾನೆ ಇದೆ. ಯಾಕಿದನ್ನು ಹೇಳಿದೆ ಅಂದರೆ, ಈಗ ಇಸ್ರೇಲ್ ಹಾಗೂ ಇರಾನ್ ಯುದ್ಧ ಶುರುವಾಗಿದೆ. ಅಫ್ಕೋರ್ಸ್ ಇಸ್ರೇಲ್ಗೆ ಹೋಲಿಸಿದ್ರೆ ಇರಾನ್ ಏನು ಕಡಿಮೆ ಇಲ್ಲ. ಸಿರಿಯಾವನ್ನು ದಾಟಿ ಇರಾನ್ಗೆ ಬಂದು ಅವರ ಸೇನಾ ಮುಖ್ಯಸ್ಥನನ್ನೇ ಹೊಡೆದು ಹಾಕಿ ಸೈಂಟಿಸ್ಟ್ ಬೆಡ್ರೂಮ್ಗೆ ಮಿಸೈಲ್ ಇಟ್ಟು ಉಡಾಯಿಸ್ತಾರೆ ಅಂದರೆ ಇದೇನು ಕಡಿಮೆ ತಾಕತ್ತಿರೋ ದೇಶವೇ? ಹಾಗಂತ ಇರಾನ್ ಕೂಡ ಕಡಿಮೆ ಏನಿಲ್ಲ. ಇರಾನ್ ತುಂಬ ಪ್ಲ್ಯಾಂಡ್ ಆಗಿ ಈ ಸಲ ಯುದ್ಧವನ್ನು ಮಾಡ್ತಿದೆ. ಅದೇ ಕಾರಣಕ್ಕೀಗ ಇಸ್ರೇಲ್ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳು ಒಂದೊಂದಾಗಿಯೇ ಖಾಲಿ ಆಗ್ತಿದೆ. ಹೀಗೆ ಆಗ್ತಾ ಹೋದರೆ ಇಸ್ರೇಲ್ ಮುಂದಿನ ಕತೆ ಏನು? ಒಂದಷ್ಟು ಸ್ಟ್ಯಾಟ್ಸ್ಗಳನ್ನು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಸದ್ಯ ಅಮೇರಿಕಾದಿಂದ ಒಂದು ರಿಪೋರ್ಟ್ ಅಂತೂ ಬಂದಿದೆ. ಈ ರಿಪೋರ್ಟ್ ಪ್ರಕಾರ ಇಸ್ರೇಲ್ನ ಒಳಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆಯಂತೆ. ಯಾಕಂದರೆ ಈ ಮಿಡಲ್ ಈಸ್ಟ್ ವಾರ್ನಲ್ಲಿ ಇರಾನ್ ಏನು ಕಡಿಮೆ ಇಲ್ಲ. ಮಿಸೈಲ್ಗಳ ಸುರಿಮಳೆಯನ್ನೇ ಇಸ್ರೇಲ್ ಮೇಲೆ ಸುರಿಸ್ತಾ ಇದೆ. ಈ ಕಾರಣದಿಂದ ಇಸ್ರೇಲ್ನ ಸಂಪೂರ್ಣ ಏರ್ ಡಿಫೆನ್ಸ್ ಸಿಸ್ಟಮ್ ಓವರ್ಲೋಡ್ ಆಗ್ತಾ ಇದೆ. ಅದಕ್ಕಾಗಿ ಹೇಳಲಾಗ್ತಿದೆ, ಇಸ್ರೇಲ್ ಹತ್ರ ಹೆಚ್ಚು ಅಂದರೆ 10 ರಿಂದ 12 ದಿನವರೆಗೂ ಸ್ಟ್ರಾಟಜಿಕ್ ಮಿಸೈಲ್ಗಳು ಉಳಿದುಕೊಳ್ಳುತ್ತೆ. ಅದಾದ ಮೇಲೆ ಇಸ್ರೇಲ್ನ ಬತ್ತಳಿಕೆ ಖಾಲಿಯಾಗಲಿದೆ. ನೀವು ಏರೋ ಡಿಫೆನ್ಸ್ ಬಗ್ಗೆ ಕೇಳಿರ್ತೀರಾ. ಅದು ಈಗ ಇಸ್ರೇಲ್ ಬಳಿ ತುಂಬ ಕಡಿಮೆ ಸ್ಟಾಕ್ ಉಳಿದುಕೊಂಡಿದೆ. ಡಿಟೇಲ್ ಆಗಿ ನೋಡೋದಾದ್ರೆ, ಈ ವಿಷಯ ಏನಾದರೂ ನಿಜ ಆಯಿತು ಅಂದರೆ ಇಸ್ರೇಲ್ನ ಕೆಲ ನಾಗರಿಕ ಸ್ಥಳಗಳು ತುಂಬಾ ವೀಕ್ ಆಗಿಬಿಡುತ್ತೆ. ಇರಾನ್ಗೆ ಅಟ್ಯಾಕ್ ಮಾಡೋದಕ್ಕೆ ಈಸಿ ಆಗಲಿದೆ. ಇಸ್ರೇಲ್ ತುಂಬ ನಷ್ಟವನ್ನು ಮುಂದೆ ಎದುರಿಸಬೇಕಾಗುತ್ತೆ. ಈಗ ಇದು ಕಂಪ್ಲೀಟ್ ಯುದ್ಧವಾಗಿದೆ. ಸೊ ಇರಾನ್ 100 ಬ್ಯಾಲಿಸ್ಟಿಕ್ ಹಾಗೂ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇಸ್ರೇಲ್ನ ಇಂಟೆಲಿಜೆಂಟ್ ಸೆಂಟರ್ಸ್ ಮೇಲೆ ಟಾರ್ಗೆಟ್ ಮಾಡಲಾಗ್ತಿದೆ. ಇದನ್ನು ನೋಡಿ ಇಸ್ರೇಲ್ ತನ್ನ ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮನ್ನು ಓವರ್ ಡ್ರೈವ್ ಮಾಡಿದೆ. ಅಂದರೆ ಇಸ್ರೇಲ್ ಪೂರ್ಣ ಪ್ರಮಾಣದಲ್ಲಿ ಡಿಫೆನ್ಸ್ ಸಿಸ್ಟಮನ್ನು ಲಾಂಚ್ ಮಾಡಿಕೊಂಡಿದೆ. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಇರಾನ್ನಿಂದ ಬರ್ತಾ ಇರೋ ಮಿಸೈಲ್ಗಳು ಅವನ್ನು ಇಂಟರ್ಸೆಪ್ಟ್ ಮಾಡಿ ಡೆಸ್ಟ್ರಾಯ್ ಮಾಡಲೇಬೇಕು. ಇಲ್ಲ ಅಂದರೆ ನಾಗರಿಕ ಸ್ಥಳಗಳಿಗೆ ಇದು ಬಿದ್ದು ತುಂಬ ಎಫೆಕ್ಟ್ ಆಗುತ್ತೆ. ಇದು ಇಸ್ರೇಲ್ ಮಾಡ್ತಾ ಇರುವಂತಹ ಪ್ರಯತ್ನಗಳು. ಈ ಇಸ್ರೇಲ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನೀವು ಒಮ್ಮೆ ನೋಡಿ. ಇಲ್ಲಿ ನೀವು ಲೇಯರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನೋಡಬಹುದು. ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಹಣಕಾಸಿನ ಪರಿಣಾಮ ಏನಾಗುತ್ತೆ ಇದರಿಂದ ಅನ್ನೋದು. ಯಾವಾಗ ಯಾವುದೇ ಮಿಸೈಲ್ಗಳನ್ನು ಇರಾನ್ ಕಡೆಯಿಂದ ಹಾರಿಸಲಾಗುತ್ತೋ ಆಗ ಇಸ್ರೇಲ್ ಅದನ್ನು ಇಂಟರ್ಸೆಪ್ಟ್ ಮಾಡಿ ಡೆಸ್ಟ್ರಾಯ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಮಿಸೈಲನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ $2 ರಿಂದ $3 ಮಿಲಿಯನ್ ಬೇಕಾಗುತ್ತೆ. ಕರೆಂಟ್ ರೇಟ್ ಆಫ್ ಯೂಸೇಜನ್ನು ನೋಡೋದಾದರೆ ಇಲ್ಲಿ ಇಸ್ರೇಲ್ ಪ್ರತಿ ರಾತ್ರಿ ಅಥವಾ ಒಂದು ದಿನಕ್ಕೆ $285 ಮಿಲಿಯನ್ ಇಲ್ಲಿ ಖರ್ಚು ಮಾಡುತ್ತೆ ಕೇವಲ ಮಿಸೈಲ್ಗಳನ್ನು ತಡೆಯೋದಕ್ಕೆ. ಇದರ ಅರ್ಥ 23,000 ಕೋಟಿ ರೂಪಾಯಿ, ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ ಪ್ರತಿದಿನ ಇಸ್ರೇಲ್ ಖರ್ಚು ಮಾಡ್ತಾ ಇದೆ. ಇರಾನ್ನ ಲಾಂಚ್ ರೇಟ್ ಏನಿದೆ ಇದರಲ್ಲಿ ಅವರು ಪ್ರಿಸಿಷನ್ ಟಾರ್ಗೆಟ್ ಮಾಡೋದಕ್ಕೆ ನೋಡ್ತಾ ಇದೆ. ಇರಾನ್ ಇಲ್ಲಿ ತುಂಬ ಬುದ್ಧಿವಂತಿಕೆಯನ್ನು ಬಳಸ್ತಾ ಇದೆ. ಹೈಪರ್ಸೋನಿಕ್ ವೆಪನ್ಗಳನ್ನು ಕೂಡ ಬಳಸ್ತಾ ಇದೆ. ಇದೇ ಕಾರಣಕ್ಕೆ ಇಸ್ರೇಲ್ ತನ್ನ ಮಲ್ಟಿಪಲ್ ಇಂಟರ್ಸೆಪ್ಟರ್ ಥ್ರೆಟ್ಸ್ ಏನಿದೆ ಅಂದರೆ 90% ಜಾಸ್ತಿ ಮಿಸೈಲ್ಗಳನ್ನು ಡೆಸ್ಟ್ರಾಯ್ ಮಾಡಬೇಕಾಗುತ್ತೆ. ಕೆಲವು ಮಿಸೈಲ್ಗಳು ಖಾಲಿ ಜಾಗದಲ್ಲಿ ಹೋಗಿ ಬೀಳುವಂತಹವುಗಳನ್ನು ಮಾತ್ರ ಹಾಗೆ ಬಿಡ್ತಾ ಇದ್ದಾರೆ. ಇದೆಲ್ಲ ಹಾಗಾದರೆ ಎಲ್ಲಿವರೆಗೂ ನಡೀತಾ ಇರುತ್ತೆ? ನೀವು ನೋಡ್ತಾ ಇರೋ ಹಾಗೆ ಆಲ್ರೆಡಿ 1 ವಾರ ಆಗ್ತಾ ಬಂತು. ನಿರಂತರವಾಗಿ ಯುದ್ಧ ನಡೀತಾನೆ ಇದೆ. ಇದನ್ನು ನೋಡಿ ಅಮೇರಿಕ ಡಿಫೆನ್ಸ್ನ ಸೋರ್ಸಸ್ನಿಂದ ರಿಪೋರ್ಟ್ ಕೂಡ ಬಂದಿದೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಸ್ರೇಲ್ ಈ ಸಮಯದಲ್ಲಿ ಆಲ್ರೆಡಿ 400ಕ್ಕಿಂತ ಹೆಚ್ಚು ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನು ಬಳಸಿದೆ ಅಂತ.
ಅಂದರೆ ಇದರ ಅರ್ಥ ಅವ್ರ ಬಳಿ ಇದ್ದ ಸ್ಟ್ರಾಟಜಿಕ್ ಸ್ಟಾಕ್ನ ದೊಡ್ಡ ಭಾಗವನ್ನು ಆಲ್ರೆಡಿ ಅವ್ರು ಬಳಸ್ಕೊಂಡು ಆಗಿದೆ. ಇದೇ ರೀತಿ ನಡೀತಾ ಇದ್ದರೆ 10ರಿಂದ 12 ದಿನದ ಒಳಗೆ ಅದರ ರಿಸರ್ವ್ ಏರೋ ಮಿಸೈಲ್ಗಳು ಖಾಲಿಯಾಗಿಬಿಡುತ್ತವೆ. ಇದೇನಾದರೂ ಒಮ್ಮೆ ಖಾಲಿ ಆದರೆ ಆವಾಗ ಇಸ್ರೇಲ್ಗೆ ಕಂಟಕ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಇರಾನ್ ಕೂಡ ಈಗಾಗಲೇ ಸಕ್ಸಸ್ಫುಲ್ ಹಿಟ್ಗಳನ್ನು ಇಸ್ರೇಲ್ ಮೇಲೆ ನಡೆಸ್ತಾ ಇದೆ. ಇರಾನನ್ನು ಕೂಡ ಈ ಯುದ್ಧದಲ್ಲಿ ನೆಗ್ಲೆಕ್ಟ್ ಮಾಡೋ ಹಾಗೆ ಖಂಡಿತ ಇಲ್ಲ. ಸ್ಟ್ರಾಟಜಿಕ್ ಆಗಿ ಯುದ್ಧವನ್ನು ಮಾಡ್ತಾ ಇದೆ ಅದು. ಈಗ ಅಮೇರಿಕ ಏನು ಮಾಡುತ್ತೆ ಹಾಗಾದರೆ? ಟ್ರಂಪ್ ಯುದ್ಧಕ್ಕೀಗ ಎಂಟ್ರಿ ಆಗ್ತಾರಾ? ಇಸ್ರೇಲ್ಗೆ ಸಹಾಯ ಮಾಡಬಹುದಾ ಟ್ರಂಪು? ಖಂಡಿತ ಮಾಡುತ್ತೆ. ಈಗಲೂ ಅಮೇರಿಕ ಅದೇ ಕೆಲಸವನ್ನು ಮಾಡ್ತಿದೆ. US ತನ್ನ ಟ್ಯಾಡ್ ಬ್ಯಾಟರಿಗಳನ್ನು ಹಾಗೂ ಡೆಸ್ಟ್ರಾಯರ್ಸ್ಗಳನ್ನು ಮೆಡಿಟರೇನಿಯಂನಲ್ಲಿ ನಿಲ್ಲಿಸಿದ್ದಾರೆ. US ಕೂಡ ತನ್ನ ಮಿಸೈಲ್ಗಳನ್ನು ಬಳಸ್ತಾ ಇದೆ ಇಸ್ರೇಲ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಮುಂದೆ ಅಮೇರಿಕ ತನ್ನ ರೀಸಪ್ಲೈಯನ್ನು ಏನಾದರೂ ಇಸ್ರೇಲ್ಗೆ ಕಳಿಸಿದ್ರೆ ಆಗ ಇಸ್ರೇಲ್ಗೆ ದೊಡ್ಡ ಶಕ್ತಿ ಅಂತೂ ಬಂದಂಗೆ ಆಗುತ್ತೆ. ಇದು ಸದ್ಯ ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಪರಿಸ್ಥಿತಿ. ನಾವು ನೀವು ಅಂದ್ಕೊಂಡಂಗೆ ಖಂಡಿತ 1 ಅಥವಾ 2 ದಿನದಲ್ಲಿ ಯುದ್ಧ ಅನ್ನೋದು ಮುಗಿಯೋದಿಲ್ಲ. ನೋಡೋಣ ಮುಂದೆ ಈ ಯುದ್ಧ ಯಾವ್ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.